ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಮನೆಯಲ್ಲಿ ಪುಳಿಯೋಗರೆ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾವು 15 ಡೇಸ್ ಇಲ್ಲ 1 ತಿಂಗಳಿಗೆ ಒಂದ್ಸರಿ ಪುಳಿಯೋಗರೆ ಕಂಪಲ್ಸರಿ ಮಾಡ್ತೀನಿ. ಸೊ ಮನೆಯಲ್ಲೇ ಏನೂ ಪುಡಿ ತಯಾರು ಮಾಡಲ್ಲ. ನಾನು ಶಾಪಲ್ಲಿ ಸಿಗೋದು ಪುಳಿಯೋಗರೆ ಪುಡಿಯನ್ನು ತರ್ತೀನಿ. ಸೊ ಈ ಪುಡಿಯನ್ನು ತಂದು ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಬಾಣಲೆಗೆ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಷ್ಟು ಅಂದರೆ ಒಂದು ಪುಳಿಯೋಗರೆ ಅಂದರೆ ಒಂದು 250 ಗ್ರಾಮ್ಸ್ದು ತೊಗೊಂಬರ್ತೀನಿ. ಸೊ ಅದಕ್ಕೋಸ್ಕರ ಎಷ್ಟು ಎಣ್ಣೆ ಬೇಕೋ ಅಂದರೆ 1 ಕಪ್ಪು ಎಣ್ಣೆ ಹಾಕ್ಕೊಂಡಿರ್ತೀನಿ. ಎಣ್ಣೆ ಕಾದ್ಮೇಲೆ ನಾನು ಅದಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆನೂ ಹಾಕ್ತೀನಿ, ಸಾಸಿವೆನೂ ಹಾಕ್ಕೋಬೇಕು. ನೀವು ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂದಮೇಲೆ ಸ್ವಲ್ಪ ಕಲಸಿ, ನಾವು ತುಂಬ ಬಿಸಿ ಇರಬೇಕಾದ್ರೆ ಎಣ್ಣೆ ಪುಡಿನ ಹಾಕಬಾರ್ದು, ಸ್ವಲ್ಪ ಬಿಸಿ ಇರಬೇಕಷ್ಟೇ. ಆವಾಗಲೇ ಪುಡಿ ಹಾಕಿಬಿಟ್ಟು ಆ ಪುಳಿಯೋಗರೆ ಪುಡಿನ ಚೆನ್ನಾಗಿ ನಾವು ಕಲಿಸ್ಬೇಕು. ನಾವು ಇದಕ್ಕೆ ಸ್ವಲ್ಪ ಇಂಗುನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲ ಅಂದರೆ ಪುಳಿಯೋಗರೆದು ಗೊಜ್ಜು ಸೀದೋಗುತ್ತೆ. ಸೊ ಲೋ ಫ್ಲೇಮಲ್ಲೇ ನೀವು ಇಟ್ಕೊಂಡು ಫ್ರೈ ಮಾಡಬೇಕು. ತುಂಬ ಎಣ್ಣೆ ಕಾದಿದೆ ಅಂದಾಗ ಆಫ್ ಮಾಡಿಬಿಡಿ ಸ್ಟವ್ನ. ಸೊ ಆವಾಗ ಕರೆಕ್ಟಾಗಿ ಅದು ಸೂಟ್ ಆಗುತ್ತೆ ಗೊಜ್ಜಿಗೆ, ಬ್ಲ್ಯಾಕ್ ಆಗಲ್ಲ, ಅದು ಗೊಜ್ಜು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಫ್ರೈ ಆದಮೇಲೆ ತಣ್ಣಗಾಗೋಕ್ಕೆ ಅಂತ ಆಫ್ ಮಾಡಿಬಿಡಬೇಕು. ಸೊ ನಾನು ಈ ಒಂದು ಗೊಜ್ಜನ್ನು ಕಲಸೋಕ್ಕೋಸ್ಕರ ನಾನು ಕುಕ್ಕರಲ್ಲೇ ರೈಸ್ ಮಾಡಿರ್ತೀನಿ. ರೈಸಲ್ಲಿ ಸ್ವಲ್ಪ ರೈಸ್ ತೆಗೆದುಬಿಟ್ಟು ತಣ್ಣಗಾದಮೇಲೆ ನಾನು ಈ ಒಂದು ಗೊಜ್ಜನ್ನು ಹಾಕಿ ಕಲಿಸ್ತೀನಿ. ನಾನು ಕುಕ್ಕರಲ್ಲಿ ಮಾಡ್ಕೊಂಡಿರುವ ಅನ್ನವನ್ನು ನಾನು ಬೇರೆ ಒಂದು ಪಾತ್ರೆಯಲ್ಲೇ ತೆಗೆದು ಸ್ವಲ್ಪ ತಣ್ಣಗಾದಮೇಲೆ ಅದಕ್ಕೆ ಗೊಜ್ಜನ್ನು ಹಾಕಿ ಕಲಿಸಿದ್ದೀನಿ. ಇಲ್ಲಿ ನಮಗೆ ತುಂಬ ಸ್ವಲ್ಪ ಸ್ಟ್ರಾಂಗ್ ಟೇಸ್ಟ್ ಬೇಕು, ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲ ಮಕ್ಕಳಿಗೆ ಲೈಟಾಗಿ ಇಷ್ಟ ಆಗುತ್ತೆ ಮನೇಲಿರೋರಿಗೆ ಅಂದರೆ ನೀವು ಲೈಟಾಗಿ ಕಲಿಸ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಸೊ ಕಂಪಲ್ಸರಿ ಒಂದು 1 ಮಂತ್ಗೆ ಒಂದ್ಸರಿ ನಾನು ಮಾಡ್ತೀನಿ. ಬಿಕಾಸ್ ಯಾವಾಗ್ಲೂ ಸಹ ಬ್ರೇಕ್ಫಾಸ್ಟು ಚಪಾತಿ ಇಲ್ಲ ಇಡ್ಲಿ ದೋಸೆ ಈ ಥರ ಇದ್ದಾಗ ಒಂದೊಂದು ಸರಿ ರೈಸ್ ಐಟಮ್ ಸಹ ತಿನ್ನಬೇಕು ಅಂತ ಮಕ್ಳಿಗೆ ಅನಿಸುತ್ತೆ. ಅದರಲ್ಲೂ ಪುಳಿಯೋಗರೆ ಕೆಲವೊಂದು ಸರಿ ಟೇಸ್ಟಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ವಿಧಾನದಲ್ಲಿ ನಾನು ಪುಳಿಯೋಗರೆ ಗೊಜ್ಜನ್ನು ಮಾಡ್ತೀನಿ, ಮತ್ತು ಪುಳಿಯೋಗರೆ ರೈಸ್ಗೆ ಹೀಗೆ ಕಲಿಸ್ಬಿಟ್ಟು ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಹಾಕೋಕ್ಕೆ ಅಂತ. ಸೊ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ತಣ್ಣಗಿದ್ರೂ ಸಹ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ನೀವೂ ಸಹ ಒಂದು ಸರಿ ಟ್ರೈ ಮಾಡಿ, ಆಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಈ ಒಂದು ಪುಳಿಯೋಗರೆ ಜೊತೆಗೆ ಬಾಕ್ಸಿಗೆ ನಾವು ಬೆಂಡೆಕಾಯಿ ಫ್ರೈ ಇಡ್ಬೋದು, ಆಮೇಲೆ ಬಾಳೆಕಾಯಿದು ಫ್ರೈ ಇಡ್ಬೋದು, ಇಲ್ಲ ಅಂದರೆ ಮೊಸರನ್ನ ಸಹ ಕಳಿಸ್ಬೋದು ಇದ್ರ ಜೊತೆಗೆ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.